ನಿನ್ನೆಯಷ್ಟೇ ರಾಜ್ಯದಲ್ಲಿ CLP ಸಭೆ ಮುಕ್ತಾಯವಾಗಿದೆ. ಇವತ್ತು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸಚಿವರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ದಿನವೂ ಕಾಂಗ್ರೆಸ್ನಲ್ಲಿ ಭರ್ಜರಿ ರಾಜಕೀಯ ಚಟುವಟಿಕೆ ನಡೀತಾ ಇದೆ. CLP ಸಭೆ ಬೆನ್ನಲ್ಲೇ CM ಮನೆಗೆ ಸಚಿವರುಗಳು ಭೇಟಿ ಕೊಡ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ MB ಪಾಟೀಲ್, ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ಸಂಜೆ ದೆಹಲಿಗೆ ತೆರಳಲಿದ್ದಾರೆ CM ಸಿದ್ದರಾಮಯ್ಯ. ಪವರ್ ಶೇರಿಂಗ್ ಕಿತ್ತಾಟಕ್ಕೆ DK ಹೇಳಿಕೆ ಕಾರಣ ಅಂತ ಸುರ್ಜೇವಾಲಾಗೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ DCM DK ಶಿವಕುಮಾರ್. ಇವತ್ತು ಸಾಯಂಕಾಲ ಸಿದ್ದರಾಮಯ್ಯನವರು ಕೂಡ ಹೋಗ್ತಾ ಇದ್ದಾರೆ. ಸಂಕ್ರಾಂತಿ ದಿನವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭರ್ಜರಿ ಚಟುವಟಿಕೆಗಳು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಹೋಗಿದ್ದೀವಿ, ಸಂಕ್ರಾಂತಿ ವಿಶ್ ಮಾಡಿದೀವಿ, ಬಂದಿದ್ದೀವಿ. ಅಲ್ಲ, ನಿನ್ನೆ ತಡರಾತ್ರಿವರೆಗೂ ಶಾಸಕಾಂಗ ಸಭೆ ನಡೀತು ಸರ್. ಅದಾದ್ಮೇಲೂ ಸಪರೇಟ್ ಆಗಿ ಕೆಲವು ಅಂದ್ರೆ ಜನರಲ್ ಸೆಕ್ರೆಟರಿ ಬಂದಾಗ ಎಲ್ಲರೂ ಸ್ವಾಭಾವಿಕವಾಗಿ ಯಾರು ಭೇಟಿ ಆಗಬೇಕು. ಸತೀಶ್ ಜಾರಕಿಹೊಳಿ ಅವರು ಸಪರೇಟ್ ಆಗಿ ಹೋಗಿ ಭೇಟಿ ಮಾಡಿದ್ರು. ತಪ್ಪೇನಿದೆ? ಭೇಟಿ ಆಗ್ಬೋದಲ್ಲ. ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಡುವೆ ಜಟಾಪಟಿ ನಡೀತು ಸರ್. ಅಂತವೇನು ಜಟಾಪಟಿ ಇಲ್ಲ. ಎಲ್ಲರೂ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾವು ಮಾಡಿದ್ವಿ ಅಂತ ಹೇಳಿದಾರೆ. ಎಲ್ಲರೂ ಮಾಡಿದ್ವಿ ಅಂತ ಹೇಳಿದ್ರು. ಅಂಥದ್ದು ಯಾವುದೂ ಜಟಾಪಟಿ ಇಲ್ಲ ನಮ್ಮಲ್ಲಿ. ನಾನು ಹೋಗ್ಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ಗೆ, ನಿಮ್ಮ ಗ್ಲೋಬಲ್ ನ್ಯೂಸಸ್ ಮೀಟಿಂಗ್ ಇನ್ವೈಟ್ ಮಾಡಲಿಕ್ಕೆ. CM ಅವರು ನಾಳೆ ಟೈಮ್ ಕೇಳಿದ್ರು, ಪ್ರೈಮ್ ಮಿನಿಸ್ಟರ್ ನಾಳೆ ಇಲ್ಲ ಅಂತೇಳಿ. ಹೀಗಾಗಿ ನಾನು ನಾಡ್ದು ಇಲ್ಲ ಅಂತೇಳಿ ನಾನು ಹೀಗಾಗಿ ನಾವು ಹೋಗ್ತಾ ಇದ್ದೀನಿ. Sir, a small reaction on tax devolution, sir. What is the issue around it? In fact, the centre is also planning a rebuttal, saying that Karnataka has to release a white paper and they have received more funds. Definitely will release a white paper. Southern states have been neglected. Will definitely release a white paper. ತೆರಿಗೆ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹೋಗಿದ್ದೀವಿ, ಸಂಕ್ರಾಂತಿ ವಿಶ್ ಮಾಡಿದ್ದೀವಿ, ಬಂದಿದ್ದೀವಿ. ನಿನ್ನೆ ತಡರಾತ್ರಿ MB ಪಾಟೀಲ್ ಅವರ ಮಾತುಗಳು ಇದು. ನಿನ್ನೆಯ ಸಭೆಯ ಬಗ್ಗೆ ಮಾತನಾಡಿದ್ದು, ಮತ್ತು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಹೋಗಿ ಭೇಟಿ ಮಾಡ್ತಾ ಇರೋದು. ಮುಖ್ಯಮಂತ್ರಿಗಳ್ರಿ ಅವರು, ಅವ್ರನ್ನ ಭೇಟಿ ಮಾಡಿದೆ ಇನ್ಯಾರನ್ನ ಭೇಟಿ ಮಾಡೋದು? ನಮ್ಮ ಕೆಲಸ ಕಾರ್ಯಗಳಾಗೋದು ಬೇಡವಾ? ಹಾಗಾಗಿ ಹೋಗಿ ಭೇಟಿ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಬೇರೆ ರೀತಿಯಾದಂತಹ ವಿಚಾರಗಳಿಗೆ ನಾವು ಭೇಟಿ ಮಾಡ್ತಾ ಇಲ್ಲ. ಏಕೆಂದರೆ ನಿನ್ನೆನೇ ಸುರ್ಜೇವಾಲಾ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಈ ವಿಚಾರವಾಗಿ.